ಹೇಳ್ಕೊಡಿ ಅಯ್ಯ ಅಲ್ಲ ಅದು ಹೇ ಎವ್ರಿವನ್ ಅಂತ ಹೇ ಎವ್ರಿವನ್ ಹೇ ಎವ್ರಿವನ್ ಸೊ ಇವತ್ತು ಮಮ್ಮ ಮತ್ತೆ ಮಗಳು ಇಬ್ರು ಪಿಂಕ್ ಪಿಂಕ್ ಮ್ಯಾಚಿಂಗ್ ಕೂತ್ಯಾ ಕುಚ್ಚಿ ಅದು ಮ್ಯಾಂಗೋ ರಾ ಮ್ಯಾಂಗೋ ಇರು ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಪ್ಲೀಸ್ ಆಯ್ತಾ. ಹೇ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿನ್ನೆ ಹೇಳ್ದಂಗೆ ಸ್ಪೆಷಲ್ ಆಗಿರೋದು ಒಂದು ಒಳ್ಳೆ ಚೆನ್ನಾಗಿರೋ ವೆಜ್ ಅಡ್ಗೆ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಇದು ಕೊಡ್ಲಾ, ತಿಂತ್ಯಾ? ಇನ್ನು ವಾಸನೆ ಬಂದಿಲ್ಲ. ಇದು ಕೊಡ್ಲಾ, ತಿಂತ್ಯಾ? ಗಮ್ ಅಂತ ಇದೆ. ಅವಳಂಗೆ ಹಾಯ್ ಹೇಳಕ್ಕೂ ಬಿಡಲ್ಲ. ಫಸ್ಟ್ ಅವಳಿಗೆ ಹಣ್ಣು ಕೊಟ್ಬಿಟ್ಟು ಕುಣಿಸ್ಬಿಡ್ತೀನಿ, ಆಮೇಲೆ ನಾವು ಮಾತಾಡೋಣ. ಇರು, ಪ್ಲೇಟ್ಗೆ ಹಾಕೊಡ್ತೀನಿ, ಅರ್ಜೆಂಟ್ ಮಾಡ್ಬೇಡ. ಅಲ್ಲಿ ಹೋಗ್ತೇ ಸೋಫಾ ಮೇಲೆ ಕುತ್ಕೋತ್ಯಾ? ಬಿದೋಗ್ತೇ ಇಲ್ಲಿ ಕುತ್ಕೊಂಡು ಹೆಂಗ್ ತಿಂತೀಯಾ? ಇಳಿ ಕೆಳಗೆ ಇಳಿಸ್ಲಾ? ಆಮೇಲೆ ಹಬ್ಬು ಹೋಗುತ್ತೆ, ಏನ್ ಮಾಡ್ತೀಯ ಅವಾಗ? ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಇವಾಗ ನನ್ನ ಮಗಳಿಗೆ ಮ್ಯಾಂಗೋ ಕೊಟ್ಟಾಯ್ತು, ಸೊ ಅವಳು ಆರಾಮಾಗಿ ತಿಂತಾ ಇರ್ತಾಳೆ. ಆ ಟೈಮಲ್ಲಿ ಮಾತಾಡ್ಕೊಂಡ್ಬಿಡೋಣ. ಮ್ಯಾಂಗೋ ತಿನ್ಕೋ. ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಮಾವನ್ಕಾಯಿ. ನಮ್ಮ ಮತ್ತೆ ತೋತಾಪುರಿ ಮಾವನ್ಕಾಯಿ ತಂದ್ಕೊಟ್ಟಿದ್ದಾರೆ. ಈ ತೋತಾಪುರಿ ಮಾವನ್ಕಾಯಿ ಇಟ್ಕೊಂಡು ನಾವು ಒಂದು ಒಳ್ಳೆ ಚಟ್ನಿ ಮಾಡೋಣ. ಸೊ ರಾಗಿ ದೋಸೆದು ಸಂಪಣ ಇನ್ನ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನ ಖಾಲಿ ಮಾಡೋಣ ಆಯ್ತಾ. ಒಂದು 3-4 ದಿನ ಆಗ್ತಾ ಬರ್ತಾ ಇದೆ. ಸೊ ಇವಾಗ ಈ ಸಂಪಣ ಖಾಲಿ ಮಾಡಿಬಿಟ್ರೆ ಒಳ್ಳೇದು. ಆ್ಯಂಡ್ ಇಷ್ಟಿದೆ. ಸೊ ನಮ್ಮತ್ತೆ ಕೂಡ ಮಾವನ್ಕಾಯಿ ಚಟ್ನಿ ಅಂತ ಹೇಳ್ತಿದಂಗೆ ನಾನು ಬರ್ತೀನಿ ಅನ್ನೋದು ವರ್ಡ್ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಸೇರಿಸಿ ಮಾವನ್ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಏನಾದ್ರು ಮಾಡಿಫಿಕೇಶನ್ಸ್ ಇದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸರಿನಾ? ಇದನ್ನ ಸಿಂಪಲ್ ಆಗಿ 2 ಓಲ್ಡ್ ಮಾಡ್ಕೊಂಡ್ಬಿಡೋದು ಅಷ್ಟೇನೆ. ಮಾವನ್ಕಾಯಿ ಚಿತ್ರಾನ್ನ ಎಲ್ಲ ಬೇಜಾನ್ ಸತಿ ಮಾಡಿದ್ದೀನಿ, ಸಖತ್ತಾಗೂ ಮಾಡ್ತೀನಿ. ಬಟ್ ಮೊನ್ನೆ ತಾನೇ ಚಿತ್ರಾನ್ನ ಮಾಡೋದ್ನಲ್ಲ, ಮತ್ತೆ ಮಾಡಕ್ ಇಷ್ಟ ಇಲ್ಲ. ಸೊ ನಾನು ಅನ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ಫುಲ್ ಆಗಿ ಟ್ಯಾಂಗಿ ಆಗಿ ಸ್ವೀಟ್ ಆಗಿ ಡಯಟ್ ಅಲ್ಲಿ ಇದೀವಲ್ಲ, ಟೇಸ್ಟಿಯಾಗಿ ತಿನ್ಬೇಕಲ್ಲ ಆಯ್ತಾ. ಸೊ ಮಾವನ್ಕಾಯಿ ಫುಲ್ ಮಾವನ್ಕಾಯಿ ಯೂಸ್ ಮಾಡ್ಬಿಡ್ತೀನಿ ನಾನು, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಲ್ಲ. ಈಗ ಚೆನ್ನಾಗಿ ಬಂತು ಅಂದ್ರೆ ಅತ್ತೆಗೆ ಹೇಳಿದ್ದೀನಿ, ಅವ್ರ ಮನೆಗೂ ಕಟ್ ಕಳಿಸ್ತೀನಿ ಅಂತ. ಸೊ ಅದಕ್ಕೋಸ್ಕರ ಓಟೆ ಮೇಲೆ ಸ್ವಲ್ಪ ಹಣ್ಣುಗಳು ತಗೊಂಡ್ಬಿಡೋಣ. ನೀವು ಯಾವ ಥರ ರಾ ಮ್ಯಾಂಗೋ ರೆಸಿಪಿ ಮಾಡ್ತೀರಾ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ. ಸೊ ದಟ್ ನಾನು ಒಂದೆರಡು ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತು ನನ್ನ ಡಯಟಲ್ಲಿ ನಾನೆಲ್ಲ ತಿಂತೀನಿ ಅಂತ. ಸೊ ನೀವು ಯಾವ ರೆಸಿಪಿ ಹೇಳಿದ್ರು ನಂಗೆ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅಯ್ಯೋ ಇದು ಡಯಟ್ ಫ್ರೆಂಡ್ಲಿ ಇಲ್ಲ, ಅಯ್ಯೋ ಇದರಲ್ಲಿ ಎಣ್ಣೆ ಇದೆ, ಅಯ್ಯೋ ಇದರಲ್ಲಿ ತುಪ್ಪ ಇದೆ, ನಾವು ಎಲ್ಲ ಟ್ರೈ ಮಾಡೋಣ. ಓಕೆ ಡನ್. ಸೊ ಇಷ್ಟಿದೆ, ಟಡಾನ್. ಇದನ್ನೇ ನಾನು ಇನ್ನೂ ಸಣ್ಣ ಕಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಪ್ಯಾನ್ಗೆ ಬೇಯಕ್ಕೆ ಹಾಕ್ಬಿಡ್ತೀನಿ. ಸೊ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ನಮ್ಮ ಚಟ್ನಿಗೆ. ಚಟ್ನಿ ಅಂದಮೇಲೆ ಬೆಳ್ಳುಳ್ಳಿ ಇಲ್ಲೇ ಇರೋಕ್ಕಾಗತ್ತಾ? ಬೆಳಗ್ಗೆ ಹೇಳಿಲ್ವಲ್ಲ, ಇವತ್ತು ಟೀ ಕುಡ್ದಾಯ್ತು 1 ಗ್ಲಾಸು. ಗಟ್ಟಿ ಟೀನೇ, 1 ಗ್ಲಾಸ್ ಅಲ್ಲ ಮಾಮೂಲಿ ಅರ್ಧ ಗ್ಲಾಸ್. ಕ್ವಾಂಟಿಟಿ ಗೊತ್ತಲ್ಲ, ನೋಡಿದಿರಲ್ಲ ಬೇರೆದ್ರಲ್ಲ, ಅಷ್ಟೇ ಸೇಮ್ ಕ್ವಾಂಟಿಟಿ. ಬಟ್ ಗಟ್ಟಿ ಟೀ ಕುಡ್ದೆ. ಏಲಕ್ಕಿ ಶುಂಠಿ ಹಾಕ್ಬಿಟ್ಟು ಅದೊಂದು. ಅದ್ರ ಜೊತೆಗೆ ನಾನು ಮ್ಯಾಂಗೋ ತಿಂದಿಲ್ಲ ಇವತ್ತು, ಬಿಕಾಸ್ ಆಮೇಲೆ ಸೇವ್ ಮಾಡ್ಕೊಳ್ಳೋಣ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ. ಓಕೆ ಮಾ, ತಿನ್ನಮ್ಮ. ವಾವ್, ಚೆನ್ನಾಗಿದ್ಯಾ? ಓಕೆ ಆಯ್ತಾ. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕಾಗಿ ಸೇವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ತಿನ್ನಕ್ಕೆ ಹೋಗಿಲ್ಲ. ಬೆಳಗ್ಗೆ ಒಂದು ಬನಾನಾ ತಿನ್ಕೊಂಡಿದ್ದೀನಿ. ನನ್ನ ಬನಾನಾ ಬೇರೆ ಫುಲ್ ಹಣ್ಣಾಗ್ಬಿಡ್ತಾ ಇದೆ. ಸೊ ಬನಾನಾ ಖಾಲಿ ಮಾಡೋಣ ಅಂತ ನಾನು ಬನಾನಾ ತಿಂದೆ. ಆ್ಯಂಡ್ ಸೊ ಮ್ಯಾಂಗೋ ನಾನು ಮಧ್ಯಾಹ್ನಕ್ಕೆ ಅಂದರೆ ತಿಂಡಿ ಆದಮೇಲೆ ಇಟ್ಕೊಳ್ಳೋಣ, ತಿಂಡಿ ಜೊತೆಗೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ರಾ ಮ್ಯಾಂಗೋ ಚಟ್ನಿ, ಇನ್ನೊಂದು ಕಡೆ ಹಣ್ಣಾಗಿರೋ ಸಿ ಮ್ಯಾಂಗೋ. ವಾವ್, ಏನು ಕಾಂಬಿನೇಷನ್ ಅಲ್ವಾ? ಹಾಂ, ಆಮೇಲೆ ನನ್ನ ಸ್ಕಿನ್ನಲ್ಲಿ ಗ್ಲೋ ನೋಡ್ತಾ ಇದ್ದೀರಲ್ಲ, ಇದು ಶೈನು. ಸೊ ನಾನಿಲ್ಲಿ ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡಿದ್ದೀನಿ, ಫೇಸಸ್ ಕೆನಡಾ ಅವ್ರದ್ದು. ಕಾಸ್ಟ್ ಬಂದು ಒಂದು 600 ರೂಪಾಯಿ ಅನ್ಸುತ್ತೆ. 1 ಸೆಕೆಂಡ್. ಓ, ಇದು 600 ರೂಪಾಯಿ. ನಾನು ಏನೂ ಹಚ್ಚಿಲ್ಲ, ಬರೀ ಸ್ಟ್ರೋಪ್ ಕ್ರೀಮ್ ಹಚ್ಚಿದ್ದೀನಿ ಅಷ್ಟೇನೆ. ಇದು ಕೊಲಾಬ್ರೇಷನ್ ಅಲ್ಲ, ನಾನು ಹಚ್ಚಿರೋದನ್ನ ಹೇಳ್ತಾ ಇದ್ದೀನಿ. ಲಿಪ್ಸ್ಟಿಕ್ ಒಂದು ಕಮ್ಮಿ ರೇಟ್ ಆ್ಯಕ್ಚುಲಿ, ಅರೌಂಡ್ 200 ರುಪೀಸು 250 ರುಪೀಸು ಅಷ್ಟೇ. ಅದು ಶೇಡ್ ಬೇಕು, ಬ್ರ್ಯಾಂಡ್ ಬೇಕು ಅಂದರೆ ನನಗೆ ತಿಳಿಸಿ, ಹೇಳ್ತೀನಿ. ಆ್ಯಂಡ್ ಸೊ ಅಂದರೆ ಇದು ಲಾಂಗ್ ಸ್ಟೇ ಇದೆ, ಮ್ಯಾಟ್ ಲಿಪ್ಸ್ಟಿಕ್ಕು. ಆಮೇಲೆ ಲಾಂಗ್ ಲಾಸ್ಟಿಂಗ್ ಇದೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆ ಬಜೆಟ್ಟಿಗೆ ಒಳ್ಳೆ ಲಿಪ್ಸ್ಟಿಕ್. ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ ಬ್ರ್ಯಾಂಡು, ಅದಕ್ಕೆ ನೇಮ್ ನೆನಪಾಗ್ತಾ ಇಲ್ಲ. ಬಟ್ ನೀವು ಕೇಳಿದ್ರೆ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ, ಸರಿನಾ? ಆ್ಯಂಡ್ ಇಷ್ಟು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಸೊ ಒಂದು ಕಡೆ ಬೆಳ್ಳುಳ್ಳಿ,
ಅವು ಒಂಚೂರು ಜೋರಾಗಿ ಚುಚ್ಕೋತು ಅನ್ಸುತ್ತೆ. 3 ಟೊಮ್ಯಾಟೊ ಇವಾಗ ಪ್ಯಾನ್ಗೆಲ್ಲಾನು ಹಾಕೊಂಡ್ಬಿಡೋಣ ಬನ್ನಿ. ಸೊ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ತುಂಬ ಹಾಕೊಳ್ಳಲ್ಲ, ಇಷ್ಟು ಹಾಕೋತಾ ಇದ್ದೀನಿ. ಈ ಚಟ್ನಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಬಟ್ ನೋಡೋಣ, ನಾನು ಇಷ್ಟು ಎಣ್ಣೆಯಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಪ್ಯಾನ್ ಗ್ರೀಸ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಒಂದು ಸ್ವಲ್ಪ ಕಾಯಿಲಿ ಇದು. ಎಣ್ಣೆ ಕಾದಿದೆ. ಇವಾಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ನಮ್ಮ ಮಾವನ ಕೈನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಮ್ಯಾಂಗೋ ಹಾಕೊಂಡೆ. ಮ್ಯಾಂಗೋ ಹಾಕೊಂಡ್ಮೇಲೆ ನಾನಿಲ್ಲಿ 4 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿ. ನಮ್ಮ ಪ್ಯಾನ್ ಚಿಕ್ಕದಾಗೋಯ್ತು ಅನ್ಸುತ್ತೆ, ಸಾಕಾಯ್ತು ಅಂದ್ಕೊಂಡೆ, ಬಟ್ ಚಿಕ್ಕದಾಗೋಯ್ತು. ಯಾಕಂದರೆ ನಾವು ಕಟ್ ಮಾಡಿಲ್ವಲ್ಲ ಸಣ್ಣಕ್ಕೆ. ಸೊ ಗಿರೋಣ, ಇದ್ರ ಮೇಲೆ ಇದನ್ನೇನಾದ್ರು ಮುಚ್ಚಿಬಿಡೋಣ. ನೋಡೋಣ, ಇನ್ ಕೇಸ್ ಬೇಯಿಲ್ಲ ಅಂದರೆ ಪ್ಯಾನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಚೇಂಜ್ ಮಾಡೋಣ. ಬಟ್ ಮುಚ್ಚಿ ನೋಡೋಣ. ನನ್ನ ಮಗಳು ಬಿಟ್ಟಿರೋ ಪೀಸು ತಿನ್ಕೋತಾ ಇದ್ದೀನಿ. ನಮ್ಗೆ ಅನಿಸುತ್ತೆ ಪ್ಯಾನ್ ಚೇಂಜ್ ಮಾಡಬೇಕು ಅಂತ. ಸೊ ಪ್ಯಾನ್ ಚೇಂಜ್ ಮಾಡೋ ಪ್ಲ್ಯಾನ್ ಇದ್ದೀನಿ. ಲೈಟಾಗಿ ಈ ಪ್ಯಾನ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಈಸಿಯೆಸ್ಟ್. ಟೊಮ್ಯಾಟೊ ಮತ್ತು ಮ್ಯಾಂಗೋನ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಮಸಾಲೆ ಎಲ್ಲ ಮ್ಯಾಂಗೋ ಜೊತೆನೇ ಇರಲಿ. ಮಧ್ಯದಲ್ಲಿ ಒಂದು ಸತಿ ಟೊಮ್ಯಾಟೊನೆಲ್ಲ ದಬ್ಬಾಕೊಳ್ಳೋಣ. ಸೊ ಈ ಥರ ಮಾಡಿ ಪುನಃ ಕ್ಯಾಪ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಈರುಳ್ಳಿ ಉದ್ದುದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇಷ್ಟು ತೊಗೊಂಡಿದ್ದೀನಿ ನೋಡಿ, ಒಂದು ಇಡೀ ಆಗೋಷ್ಟು, ಇನ್ಕ್ಲೂಡಿಂಗ್ ಸ್ಟೆಮ್ ತೊಗೊಂಡಿದ್ದೀನಿ. ಬಿಕಾಸ್ ನಾವು ಆಡಿಸ್ಬಿಡ್ತೀವಿ ಇದನ್ನು. ಸೊ ಸ್ಟೆಮ್ ಇರೋದನ್ನೇ ಸೇರಿಸಿ ತೊಗೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಕೂಡ ರಫ್ಲಿ ಚಾಪ್ ಮಾಡ್ತಾಯಿದ್ದೀನಿ. ಅದು ಸ್ಟೆಮ್ ಡೈರೆಕ್ಟಾಗಿ ಹಾಕ್ಬಿಟ್ರೆ ಪ್ರಾಪರಾಗಿ ಗ್ರೈಂಡ್ ಆಗೋಲ್ಲ ಅಂತ. ಸೊ ರಫ್ಲಿ ಚಾಪ್ ಮಾಡ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ. ಸೊ ಈ ಟೊಮ್ಯಾಟೊಗಳೇನಿದೆ ಅದ್ರದ್ದು ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಬರೀ ಪಲ್ಪ್ ಮಾತ್ರ ಹಾಕ್ಕೊಳ್ಳೋದು. ಸಿಪ್ಪೆಲ್ಲ ತೆಗ್ದಾಕ್ಬಿಡ್ತೀನಿ. ಇನ್ನೂ ಬಿಸಿ ಇದೆ, ಆರಿದ್ಮೇಲೆ ತೆಗೆದ್ರೆ ಬೆಟರ್ ಅನ್ಸುತ್ತೆ. ಈಗ ಅಲ್ಲಿ ಟೊಮ್ಯಾಟೊ ಸಿಪ್ಪೆಲ್ಲ ಬಿಡಿಸ್ಕೋಬೇಕು. ಸಿಪ್ಪೆ ಹಾಕ್ತಾ ಇಲ್ಲ, ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಬಿಡೋಣ. ನೀಟಾಗಿ ಬರ್ತಾಯಿದೆ ನೋಡಿ. ಆಗಲೇ ಬಿಸಿ ಇದ್ದ ಕೈ ಹಾಕ್ಬಿಟ್ಟು ಕೈ ಸುಟ್ಕೊಂಡೆ. ಸೊ ಆರೋಗಿದೆ ಎಲ್ಲ, ಫುಲ್ಲು ಬೆಚ್ಚಿಗಿದೆ ಅಷ್ಟೇ. ಸೊ ಈ ಸಿಪ್ಪೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಅಂತೂ ಫುಲ್ಲು ಸಾಫ್ಟ್ ಆಗಿದೆ. ಆ ಥರ ಸಾಫ್ಟ್ ಆಗಬೇಕು. ಫಸ್ಟು ನಮ್ಮ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶಾರ್ಪ್ ಇರೋ ಸ್ಪೂನಲ್ಲಿ ಮ್ಯಾಂಗೋ ತೊಗೊಳ್ಳೋಣ. ಮ್ಯಾಂಗೋ ಇನ್ನೂ ಸುಡ್ತಾ ಇದೆ ಆ್ಯಕ್ಚುಲಿ. ನಂಗೆ ಅನಿಸುತ್ತೆ ಫುಲ್ ಒರೆದ್ಬಿಟ್ಟು ಹಾಕ್ಬಿಟ್ಟಿದ್ರೆ ಈಸಿಯಾಗಿರೋದಂತ, ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ರೆ. ನೆಕ್ಸ್ಟ್ ನಮ್ಮ ಪ್ಯಾನಲ್ಲಿ ಇದ್ದಿದ್ದು ಎಲ್ಲ ಮಸಾಲೆಗಳನ್ನ ಹಾಕೊಂಡ್ಬಿಡೋಣ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ, ಮಿಕ್ಕಿರತ್ತಲ್ಲ. ಹಸಿದು ಅಂತ ತೊಗೋತಾ ಇರೋದು ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ದಪ್ಪ ಈರುಳ್ಳಿ ಇದೆ. ನಂಗೊಂದು ಫುಲ್ ತೊಗೊಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಆಮೇಲೆ ಈರುಳ್ಳಿ ಸ್ವಲ್ಪ ಆ ಡೈರೆಕ್ಟ್ ಫ್ಲೇವರ್ ತಿನ್ನೋದು ಕಮ್ಮಿನೇ. ಅದಕ್ಕೆ ಇಷ್ಟು ಈರುಳ್ಳಿ ತೊಗೋತೀನಿ. ಟ್ರೈ ಮಾಡಿ ನೋಡೋಣ. ಹಸಿದಲ್ಲ ಅದಕ್ಕೆ. ಲಾರಿ ಕಿತ್ತೋಗಿದೆಯಂತೆ, ಅದನ್ನು ಬೇರೆ ನಾವು ಸರಿ ಮಾಡ್ಕೊಡ್ಬೇಕು ಫಸ್ಟು. ಲಾರಿ ರೆಡಿ. ಟಡಾನ್ ಟಡಾನ್ ಟಡಾನ್. ಒಂದು ಸ್ವಲ್ಪ ಉಪ್ಪು, ಒಂದಿಷ್ಟು ಖಾರದ ಪುಡಿ, ಒಂದಿಷ್ಟು ಕುಟ್ಟಿರೋ ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಆಡಿಸ್ಕೊಂಡು ಬಂದ್ಬಿಡೋಣ. ಈಗ ಚಟ್ನಿನ ಫುಲ್ ನುಣ್ಣಕ್ಕೆ ಆಡಿಸಿದ್ದೀನಿ. ಆ್ಯಂಡ್ ಇದನ್ನು ಅನ್ನಕ್ಕಾಗಲಿ ಬೇರೆ ದೋಸೆಗಾಗಲಿ ಯಾವುದಕ್ಕಾದ್ರೂ ಕಲ್ಸ್ಕೊಂಡು ತಿನ್ಬೋದು, ಚಪಾತಿಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಅವತ್ತು ರಾಗಿ ದೋಸೆದು ನೆನೆ ಹಾಕಿರುತ್ತೆ ತೋರಿಸೋದ್ನಲ್ಲ, ಸಂಪನ್ನ ನೋಡಿ ಈ ಥರ ಬಂದಿರುತ್ತೆ. ಸೊ ಅದೇ ನೆಕ್ಸ್ಟ್ ಡೇ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲಲ್ಲ, ಅವತ್ತು ದೋಸೆ ಮಾಡಿದ್ದೆ ಆ್ಯಕ್ಚುಲಿ. ಸೊ ಅದ್ಬಿಟ್ರೆ ಇವತ್ತು ಮಾಡ್ತಾ ಇದ್ದೀನಿ. ಹಾಂ, ಕೊಡ್ತಾ ಇದ್ದೀನಮ್ಮ, ದೋಸೆ ಬರ್ತಾ ಇದೆ. ನನ್ನ ಮಗಳು ಅರ್ಜೆಂಟ್ಗೆ ನಾನು ಕೈ ಕಾಲೇ ಆಡಲ್ಲ. ಅವಳು ಹೊಟ್ಟೆ ಹಸಿದ್ ಬಿಟ್ರೆ ಪ್ರಾಣ ಹಿಂಡು ಬಿಡ್ತಾಳೆ. ಎಷ್ಟೇ ಆಗ್ಲಿ ಚಿಕ್ಕ ಮಕ್ಕಳು, ಅವು ಕಂದಿ ಹೇಳ್ತಾರೆ ಬರೋದು. ಆಮ. ಸೊ
ದೋಸೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಚಟ್ನಿ ಟ್ಯಾಂಗಿಯಾಗಿ ಆಗಿದೆ. ಸೊ ಇಲ್ಲಿ ಚಟ್ನಿ ಟ್ಯಾಂಗಿಯಾಗಿ ಆಗಿದೆ. ಅಂದ್ರೆ ಹುಳಿ ಸಿಹಿ ಖಾರ ಆ ಥರ ಮಿಕ್ಸ್ ಆಗಿ ಇಷ್ಟಪಡೋರು ಇಟ್ಸ್ ಅ ವೆರಿ ಗುಡ್ ಚಟ್ನಿ. ನನಗೆ ಡೌಟ್ ಇದೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಅದು ಖಾರ ಇಷ್ಟಪಡೋ ಮನುಷ್ಯ, ಹುಳಿ ಅಷ್ಟೊಂದು ಇಷ್ಟಪಡಲ್ಲ. ಸ್ವಲ್ಪ ಹುಳಿ ಇದೆ, ನೋಡೋಣ. ಆದರೆ ನಂಗೆ ಗೊತ್ತಿದ್ದು ನಮ್ಮ ಅತ್ತೆಗೆ ಇಷ್ಟ ಆಗುತ್ತೆ ಸಖತ್ತು ಅಂತ. ಆ್ಯಂಡ್ ಇಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ಮಧ್ಯಾಹ್ನ ಅನ್ನಕ್ಕೂ ತುಪ್ಪಕ್ಕೆ ಹಾಕೊಂಡು ಇದನ್ನೇ ಕಲ್ಸ್ಕೊಂಡು ತಿನ್ನೋ ಪ್ಲ್ಯಾನಲ್ಲಿದ್ದೇನೆ. ಪುನಃ ಹೋಗಿ ಸಾರು ಮಾಡೋ ಯೋಚನೆ ಇಲ್ಲ. ಇನ್ ಕೇಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿಲ್ಲ ಈ ಚಟ್ನಿ ಅಂದರೆ ಸಾರು ಮಾಡಬೇಕಾಗತ್ತೆ. ಇವತ್ತು ಫುಲ್ ಡೇ ಮನೆ ಕ್ಲೀನ್ ಮಾಡೋ ಪ್ರೋಗ್ರಾಮ್ ಇದೆ. ಸೊ ಅಡುಗೆ ಮನೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಪ್ರೋಗ್ರಾಮ್ ಇಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ನಿಂತ್ಕೋಬೇಕಾಗತ್ತೆ. ನೋಡೋಣ. ಬಸು ಹಾಕೊಡ್ಲಾ? ಪ್ಲೇಟ್ ಕೊಡು ನಿಂದು. ತುಪ್ಪು ಹಾಕ್ಲಾ? ತುಪ್ಪು ತುಪ್ಪು ಆಲ್ಸೋ. ಮತ್ತೆ ಪ್ಲೇಟ್ ಕೊಡು ನಿಂದು, ಬೇಗ ಬೇಗ ಫಾಸ್ಟ್ ಆಗಿ. ಇರೋ ಒಂಚೂರು ದೋಸೆ ಬೇಯಲಿ. ಸೊ ರಾಗಿದಲ್ವಾ ಒಂಚೂರು ಜಾಸ್ತಿ ಬೇಯಿಸ್ತೀನಿ ನಾನು. ತುಪ್ಪು ಮನೇಲಿ ಮಾಡಿರೋ ತುಪ್ಪ ಲೆವೆಲೇ ಬೇರೆ. ಮರುಳು ಕರ್ಲಾಗ ಏನ್ ಚೆನ್ನಾಗಿ ಬರುತ್ತಂದ್ರೆ ಕೇಳಿಸ್ತಾ ನನ್ನ ಮಗಳು ತುಪ್ಪು ದೋಸೆ ಬೇಕಂತೆ, ದೋಶಿ ಬೇಕಂತೆ. ಅವಳೇ ಇಷ್ಟ ಬಂದ ಹೆಸರುಗಳನ್ನ ನಾಮಕರಣ ಮಾಡ್ಕೊಂಡ್ಬಿಡ್ತಾರೆ. ತುಪ್ಪು ದೋಶಿ ಅಂತ. ಸೊ ನನ್ನ ಮಗಳದು ತೂಪು ದೋಶಿ ರೆಡಿ. ಸುಟ್ಟ ಸೈಡಲ್ಲಿ ಇಟ್ಕೊ, ಈ ಕಡೆ ಇಟ್ಕೊ. ನಾನು ಈ ದಪ್ಪ ಸೌಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬಾಗುತ್ತ ಕರೆಕ್ಟಾಗಿ ಒಂದು ಸೌಟ್ ಕಂಪ್ನ ಆಗುತ್ತೆ. ಅದು ಯಾಕೋ ಇವತ್ತು ಕೆಳಗಡೆ ಇರುತ್ತೆ. ನನಗೆ ಚಿಕ್ಕ ವಯಸ್ಸಿಂದನೂ ಅದೇ ದೋಸೆ ಅಂದ್ರೆ ಅಷ್ಟು ಆಸೆ ತಿನ್ನಕ್ಕೆ. ಜೊತೆಗೆ ಅದು ಪೇಪರ್ ತರ ನಾನು ಹಾಕ್ಬೇಕು. ಅದನ್ನ ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರೆ ಚಿಕ್ಕ ವಯಸ್ಸಿಂದನೂ ನನ್ಗೆ ಅದಿರೋ ದೋಸೆ ಹಾಕಕ್ಕೂ ಇಷ್ಟ, ತಿನ್ನಕ್ಕೂ ಇಷ್ಟ. ಫಸ್ಟು ನನ್ನ ಹಸ್ಬೆಂಡ್ಗೆ ಹಾಕೊಟ್ಬಿಡ್ತೀನಿ, ಆಮೇಲೆ ನನ್ನ ಪ್ಲೇಟ್ ತೋರಿಸ್ತೀನಿ. ಅವರಿಗೆ ದೋಸೆ ಮತ್ತೆ ಚಟ್ನಿ, ಓಕೆನಾ? ಇವಾಗ ನಮ್ದು ದೋಸೆ ರೆಡಿ ಆಗಿದೆ. ನನ್ನ ಪ್ಲೇಟಲ್ಲಿ ಚಟ್ನಿ ಹಾಕೊಂಡಿದ್ದೀನಿ. ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಆಯ್ತಾ. ಅದು ಸ್ಪ್ರೆಡ್ ಆಗೋಯ್ತು ಅಷ್ಟೊಂದು, ಜಾಸ್ತಿ ಥರ ಕಾಣ್ತಾ ಇದೆ. ಜಾಸ್ತಿನೇ ಆಯ್ತು, ಪರವಾಗಿಲ್ಲ. ಇನ್ನೊಂದೇನಂದ್ರೆ ನನ್ನ ಹಸ್ಬೆಂಡ್ ಹಾಕೊಟ್ನಲ್ಲಿ ಒಂಚೂರು ಟೇಸ್ಟ್ ನೋಡ್ಬಿಟ್ಟಾಯ್ತಾ ತುಪ್ಪ ಮತ್ತು ಚಟ್ನಿ ಜೊತೆ. ಬರೀ ಚಟ್ನಿನ ಚೂರು ಲೈಟಾಗಿ ಹಂಗೆ ಆಡ್ತಿರ್ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ಮಿಸ್ಜಡ್ಜ್ ಮಾಡ್ಬಿಟ್ಟೆ. ಟೇಸ್ಟ್ ಏನು ಚೆನ್ನಾಗಿದೆ ಅಂದರೆ ಯು ಶುಡ್ ಟ್ರೈ. ಫಿಂಗರ್ ಲೇಕಿಂಗ್ ಅಷ್ಟು ಚೆನ್ನಾಗಿದೆ. ತುಪ್ಪ ಅಂತೂ ಸಖತ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಇದನ್ನ ಚಪಾತಿ, ಪರಾಟ, ಅನ್ನ ಏನಾರು ಹಾಕೋಬಹುದು. ನಮ್ಮಲ್ಲಿ ದೋಸೆ ಸಂಪಣ ಆಯ್ತು, ಅದನ್ನ ಖಾಲಿ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕಾಗಿ ನಾನು ಇವಾಗ ಒಂದು ಫುಲ್ ಮ್ಯಾಂಗೋ ತಿಂತಾಯಿದ್ದೀನಿ. ಜೊತೆಗೆ ನನ್ನ ಮಗಳು ಆಗಲೇ ಓಟೆ ಬಿಟ್ಟಿದ್ಲು. ಸೈಡಲ್ಲಿ ಹಣ್ಣು ಕೂಡ ಒಂದು ಸಣ್ಣ ಪೀಸ್ ಇರುತ್ತಲ್ಲ ಅದಿತ್ತು. ಸೊ ಈ ಕಾಂಬಿನೇಷನಲ್ಲಿ ನಾನು ಇವಾಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ನ ತೊಗೋತಾ ಇದ್ದೀನಿ. ಕೆಲಸ ಜಾಸ್ತಿ ಆಗಿದ್ದರಿಂದ ಹೊಟ್ಟೆ ಹಸ್ಬಿಟ್ಟಿತ್ತು. ಬಿಕಾಸ್ ಆಲ್ರೆಡಿ ಲಂಚಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಹಿಂಗೆ ಟೀ ಮಾಡ್ಕೊತಾ ಇದ್ದೆ. ಸೊ ಇದರಲ್ಲಿ ಇವತ್ತು ಏನು ಮಾಡೋಕ್ಕಾಗಲ್ಲ, 1 ಗ್ಲಾಸ್ ಎಕ್ಸ್ಟ್ರಾ ಆಗೋಯ್ತು. ಮತ್ತೆ 3 ಗ್ಲಾಸ್ ಟೀಗೆ ಬಂದುಬಿಟ್ಟಿದ್ದೀನಿ. ಇವಾಗ ಲಂಚ್ ಟೈಮ್ ಆಗಿದೆ. ನನ್ನ ಡ್ರೆಸ್ ಅಂತೂ ಒಳ್ಳೆ ಭಿಕ್ಷುಕಿ ಥರ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ. ಬಿಕಾಸ್ ಫುಲ್ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಡಸ್ಟ್ ಎಷ್ಟಿದೆ ಅಂದರೆ ಅಷ್ಟು ದಿನ ಮನೆ ಕ್ಲೀನ್ ಮಾಡ್ತೀವಿ, ಆದರೆ ಡಸ್ಟ್ ಸಂದಿಲಿ ಹೆಂಗೆ ಸೇರ್ಕೊಂಡಿರುತ್ತೆ ಅಂದರೆ ನಮಗೆ ಗೊತ್ತೇ ಆಗಲ್ಲ ಅಲ್ವಾ. ಸೊ ಹೊಟ್ಟೆ ಅಂತೂ ಫುಲ್ ಹಸ್ಬಿಟ್ಟಿತ್ತು. ಆವಾಗಲೇ ಹೇಳಿದ್ನಲ್ಲ ಒಂಚೂರು ಟೀ ತಗೊಂಡೆ ಎಕ್ಸ್ಟ್ರಾ ಅಂತ. ಬಿಕಾಸ್ ಹೊಟ್ಟೆ ಹಸಿತಾಯಿತು, ಕೂತ್ಕೊಂಡು ತಿನ್ನೋ ಟೈಮ್ ಇರಲಿಲ್ಲ. ಆಯ್ತು ಓಕೆ
ಟೀ ಒಂಚೂರು ಕುಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡೆ. ಈಗಲೂ ಅಷ್ಟೇ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಪಟ ಅಂತ ತಿನ್ಕೊಂಡು ಓಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಕೆಲಸ ಮಾಡ್ಬೇಕಾದ್ರೆ ಒಂದ್ಸತಿ ಕುತ್ಕೊಬಿಟ್ರೆ ಮತ್ತೆ ಎದ್ಬಿಟ್ಟು ಕೆಲಸ ಮಾಡೋಕ್ಕೆ ಮೂಡ್ ಬರಲ್ಲ. ಅದು ಸ್ಪೆಷಲಿ ಹೆವಿ ಕ್ಲೀನಿಂಗ್ ಮಾಡಬೇಕಾದ್ರೆ ಆಮೇಲೆ ವಾಪಸ್ಸು ನಮ್ಮನ್ನು ಪುಷ್ ಮಾಡ್ಕೊಂಡೋಗಿ ಕೆಲಸ ಮಾಡೋದಿಲ್ಲ ತಕ್ಕದ ಕಷ್ಟ. ಬಟ್ ಆದ್ರೂ ಅವತ್ತು ಒಂದಿನ ಮಿಸ್ ಮಾಡೋದ್ನಲ್ಲ ವ್ಲಾಗ್ ಹಾಕೋದು. ನೀವೆಲ್ಲ ಕಾಯ್ತಾ ಇರ್ತೀರ, ನಂಗೆ ಮನ್ಸಿಗೆ ಬೇಜಾರಾಗುತ್ತೆ. ಒಂಥರ ಗಿಲ್ಟ್ಗೆ ಹೋಗ್ಬಿಡ್ತೀನಿ, ಅಯ್ಯೋ ಇವತ್ತು ಹಾಕಾಗ್ಲಿಲ್ವಲ್ಲ, ಏನಾದ್ರು ಒಂದು ವಿಷಯದಿಂದ ಸ್ಕಿಪ್ ಮಾಡ್ತಾ ಇದ್ದೀನಲ್ಲ, ನನಗೆ ಗಿಲ್ಟ್ ಬಂದ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮಾಡೇ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸರಿನಾ? ಸಿಂಪಲ್ ಆಗಿ ಈ ಥರ ಬ್ಯುಸಿ ಇರೋ ದಿನಗಳಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಂಡೇ ಬೇರೆ ಅಲ್ವಾ, ಸೊ ಮೊಟ್ಟೆ ಇದೆ ನಮಗೆ, ನಮ್ಮ ಸೇಫ್ಟಿಗೆ. ನಾನೇನು ಮಾಡಿದ್ದೆ, ಒಂದು ಕ್ಲೀನಿಂಗ್ ಕೆಲಸ ಮಾಡಬೇಕಾದ್ರೇ ಅನ್ನಕ್ಕೆ ಇಟ್ಕೊಬಿಟ್ಟಿದೆ, ಜೊತೆಗೆ ಮೊಟ್ಟೆ ಬೇಯಿಸ್ಬಿಟ್ಟಿದ್ದೀನಿ. ಸೊ ಈಗ ನಮ್ಮ ಅತ್ತೆ ಮಾವ ಬರ್ತಾಯಿದ್ರಲ್ವ, ನಮ್ಮ ಅತ್ತೆ ತಿನ್ನಲ್ಲ, ಅವರು ಹರಕೆ ಇದೆ ಅಂತ 19 ವಾರ ತಿಂತಲ್ಲ ನಾನ್ ವೆಜ್ನ. ಸರಿನಾ? ಸೊ ನಮ್ಮ ಮಾವ, ನನ್ನ ಹಸ್ಬೆಂಡು, ನಾನು 3 ಜನ ಎಗ್ ತಿಂತೀವಿ. ನಮ್ಮ ಅತ್ತೆಗೆ ಪನ್ನೀರ್ ಮಾಡ್ಕೊಟ್ಬಿಡ್ತೀನಿ ನೆನೆಸ್ಕೊಳಕ್ಕೆ. ನಾವು ಮಾವಿನಕಾಯಿ ಚಟ್ನಿಲೇ ತಿನ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಫೋನಲ್ಲೇ ಮಾತಾಡ್ಕೊಂಡ್ಬಿಟ್ವಿ. ಅವರು ಅನ್ನ ಮಾಡ್ಬಿಟ್ಟಮ್ಮ, ಸೊ ಮಾವಿನಕಾಯಿ ಚಟ್ನಿ ಅದ್ರಲ್ಲಿ ತಿನ್ನೋಣ, ಅನ್ನ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದರೆ, ಸೊ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ನಾವು 3 ಜನ ಅಲ್ಲ ನಾವು 4 ಜನ ನಾವು ಮಾವಿನಕಾಯಿ ಚಟ್ನಿಯಲ್ಲೇ ಅನ್ನ ತಿಂತಾ ಇದ್ದೀವಿ. ಆ್ಯಂಡ್ ಮೈ ಹಸ್ಬೆಂಡ್ ಅಪ್ರೂವ್ ಚೆನ್ನಾಗಿದೆ ಅಂತ. ಅಯ್ಯೋ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅದೊಂದ ಅದಾದಮೇಲೆ ಇವಾಗ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಮೊಟ್ಟೆ ಮಾಡ್ತಾ ಇದ್ದೇನೆ. ತುಪ್ಪ, ಅನ್ನ, ಆಮೇಲೆ ಮಾವಿನಕಾಯಿ ಚಟ್ನಿ, ಮೊಟ್ಟೆ ಹಂಗೆ ಒಂದೇ ಸೌತೆಕಾಯಿ ಕಟ್ ಮಾಡ್ಬಿಡ್ತೀನಿ. ನಾನು ಇಷ್ಟೆಲ್ಲ ಸ್ವೆಟ್ ಆದರೂ ನನ್ನ ಮೇಕಪ್ ಲೆವೆಲಲ್ಲಿ ಇನ್ನೂ ಉಳಿದಿದೆ. ನಂಗೆ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಮಾಡಿರೋದು ಹುಚ್ಚಿ ಥರ ಆಗಿದ್ದೀನಿ ನೋಡಿ. ಫುಲ್ ಸ್ವೆಟ್ ಆದರೆ ಇನ್ನೂ ಗ್ಲೋ ಇದೆ. ಅದೊಂದೇನೋ ಖುಷಿ ಆಗ್ತಾ ಇದೆ, ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೊಂದೇನು ಗೊತ್ತಾ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ಬಂದು ಅಡುಗೆ ಎಲ್ಲ ಮಾಡೋಕ್ಕೆಲ್ಲ ಆಗಲ್ಲ. ನಂಗೆ ಗೊತ್ತು ನಿಮ್ಮದು ಲೈಫ್ ಸ್ಟೈಲ್ ಹಿಂಗೆ ಇರುತ್ತೆ. ರಿಯಾಲಿಟಿನೇ ಇರೋಣ ಅಲ್ವಾ, ರಿಯಾಲಿಟಿನೇ ಮಾತಾಡೋಣ ಅಲ್ವಾ. 3 ಹೊತ್ತು ಮೇಕಪ್ ಮಾಡಿಕೊಂಡು 3 ಹೊತ್ತು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಮನೆ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರ ಅಂತ ಗೊತ್ತು, ಅದಕ್ಕೋಸ್ಕರ ಆ ಪ್ರಿವಿಲೇಜ್. ಸರಿನಾ? ಬೆಗ್ಗರ್ ಥರ ಇದ್ದೀನಿ, ಡು ನಾಟ್ ಇರೋದು ಬೇಜಾರು ಮಾಡ್ಕೋಬೇಡಿ ಆಯಿತಾ, ತಪ್ಪು ತಿಳ್ಕೊಬೇಡಿ. ಇವಳೇನಪ್ಪ ಇದ್ದಿದ್ದಂಗೆ ಬಂದ್ಬಿಡ್ತಾಳೆ ಅಂತ ಪ್ಲೀಸ್. ನಾವು ಯಾವುದೇ ರೀತಿಯ ಪ್ರಾಸೆಸ್ನ ಕಾಂಪ್ಲಿಕೇಟ್ ಮಾಡ್ಕೊಬಿಟ್ರೂ ಆ ಪ್ರಾಸೆಸ್ ತುಂಬ ದಿನ ಮಾಡೋಕ್ಕಾಗಲ್ಲ. ಇವಾಗ ನಾನು ಡೈಲಿ ವ್ಲಾಗ್ ಮಾಡೋದು ಅಷ್ಟೇ, ಹಿಂಗೆ ರೆಡಿಯಾಗಿ ಹಿಂಗೆ ಬರಬೇಕು ಅಂತ ಬಂದಾಗ ಅದು ಜಾಸ್ತಿ ಪ್ರೆಷರ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಅಯ್ಯೋ ಒಂದಿನ ಸ್ಕಿಪ್ ಮಾಡೋಣ ಅಂತ ಆಗುತ್ತೆ. ಅದ್ರ ಬದಲು ನೀವು ನನಗೋಸ್ಕರ ಕಾಯ್ತಾ ಇರ್ತೀರಾ. ಆ್ಯಂಡ್ ನಾನು ಇವತ್ತೇನು ತಿಂದೆ ಅನ್ನೋದು ನಿಮಗೂ ಒಂದು ಟ್ರ್ಯಾಕ್ ಇರಬೇಕು. 21 ಡೇಸ್ ನಿಮಗೂ ಗೊತ್ತಾಗಬೇಕಲ್ವಾ ಹೆಂಗೆ ವೆಯ್ಟ್ ಲಾಸ್ ಆಗ್ತದೆ. ನನ್ನ ವೆಯ್ಟ್ ಲಾಸ್ ಅಂದಾಗ ನೆನಪಾಯಿತು, ಇಷ್ಟು ದಿನ ಸ್ಟಕ್ ಆಗಿತ್ತಲ್ಲ ನಂದು ವೆಯ್ಟು. ಯಾಕೆ ಕೇಳ್ತೀರಾ? ಇವತ್ತು ಬೆಳಗ್ಗೆ ಎದ್ನ ಅಯ್ಯೋ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಅಂತ. ಬೇಕಾದ್ರೆ ನೆನ್ನೆ 5 ಸ್ಟಾರ್ ಚಿಕನ್ ತಿನ್ನಲ್ಲ, ಡೀಪ್ ಫ್ರೈಡು ಅದೊಂದು, ಆಮೇಲೆ ಹೊಟ್ಟೆ ಹಾಳು ಮಾಡ್ಕೊಂಡಿದ್ವು. ಆಮೇಲೆ ಹೋಟೆಲ್ ಮಸಾಲೆ ದೋಸೆ ಸೋಡಾ ಹಾಕ್ಬಿಟ್ಟು ಅದೊಂದು ಫುಲ್ ಹಾಳಾಗಿತ್ತು. ಆಮೇಲೆ ಮ್ಯಾಂಗೋ ಎಷ್ಟು ತಿಂದಿದೆ. ನಾನು ಅಂದ್ಕೊಂಡೆ ಫುಲ್ ವೆಯ್ಟ್ಗೆ ಏನಾಗ್ಬಿಟ್ಟಿರ್ತೀನಿ ಬಿಡು. ಸ್ಟಕ್ ಆಗಿದ್ರೆ ಒಂದು ಲೆಕ್ಕ, ಜಾಸ್ತಿ ಆಗ್ಬಿಟ್ಟಿದ್ರೆ ಇನ್ನೊಂದು ಲೆಕ್ಕ ಅಂತ ಅಂದ್ಕೊಂಡೆ. ನೋಡ್ತೀನಿ ಅದು 69.05 ತೋರಿಸ್ತದೆ. ನನ್ನ ಪವರ್ ಏನಾದ್ರು ವೇರಿ ಆಗ್ಬಿಡ್ತಾ, ನನಗೆ 6 ಕಾಣ್ತಾ ಇಲ್ವಾ 0 ಕಾಣ್ತಾ ಇದ್ರಿ 2-3 ಸತಿ ಚೆಕ್ ಮಾಡಿದೆ. ಆಮೇಲೆ ನೋಡ್ರಿ ಆ್ಯಕ್ಚುಲಿಯಾಗಿ ಅದೇ ಫುಲ್ ಶಾಕ್ ಆಗ್ಬಿಟ್ಟೆ. ಸೊ ಅದೇ ಹೇಳೋದಾಯ್ತಾ, ತುಂಬ ನಂಬರ್ಸಿಂದೇ ಓಡಬಾರ್ದು. ನಮ್ಮ ಪಾಡಿಗೆ ನಾವು ಮಾಡೋದನ್ನ ಮಾಡ್ತಾ ಇರಬೇಕು. ಮಾಡೋ ಕೆಲಸಗಳನ್ನ ಮಾಡ್ಕೊಂಡು ಏನಾಯ್ತಂದರೆ 12 ಗಂಟೆಯಲ್ಲಿ ರಾತ್ರಿ 11:30 12 ಗಂಟೆಯಲ್ಲಿ ನಾನು ವರ್ಕೌಟ್ ಮಾಡಿದ್ದು. ಅದೇ ಡೆಡಿಕೇಶನ್, ಇನ್ನೇನಿಲ್ಲ ಅಯ್ಯೋ ಮಾಡಿದೆ ಹಂಗೆ ಹಿಂಗೆ ಮಲ್ಕೊಬಿಡೋದು, ಮಾಡಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ತಾನೆ ಅಂತ ಮಾಡಿ ಮುಗಿಸ್ದೆ. ಇವತ್ತು ಇನ್ನೂ ಆಗಿಲ್ಲ. ಇವತ್ತು ನನಗಿರೋ ಕೆಲಸನೇ ಫುಲ್ ಡೆಡಿಕೇಶನ್ ಆಗುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಮನೆ ಕೆಲಸ ಇಸ್ ನಾಟ್ ವರ್ಕೌಟ್. ಇದು ಬೀಯಿಂಗ್ ಆ್ಯಕ್ಟಿವ್ ಅಷ್ಟೇ ಆಯಿತಾ. ಬೀಯಿಂಗ್ ಆ್ಯಕ್ಟಿವೇ ಬೇರೆ, ವರ್ಕೌಟೇ ಬೇರೆ. ವರ್ಕೌಟ್ ಮಾಡಿದಾಗ ಪರ್ಟಿಕ್ಯುಲರ್ ಮಸಲ್ಸ್ ಬಾಡಿಯಲ್ಲಿ ಅದು ಯೂಸ್ ಆಗುತ್ತೆ. ಆವಾಗ ನಿಮ್ಮದು ಫ್ಯಾಟ್ ಬರ್ನ್ ಆಗುತ್ತೆ. ಇದರಲ್ಲಿ ಬೀಯಿಂಗ್ ಆ್ಯಕ್ಟಿವಲ್ಲಿ ಯು ಜಸ್ಟ್ ಆ್ಯಕ್ಟಿವ್ ಆ್ಯಂಡ್ ಮೇಕಿಂಗ್ ಶೂರ್ ಏನಂತ ಹೇಳ್ತಾರೆ, ಫಿಸಿಕಲಿ ಆ್ಯಕ್ಟಿವ್ ಇದ್ದೀರಾ ಅಷ್ಟೇ, ಅದು ಬಿಟ್ಟರೆ ನಥಿಂಗ್ ಎಲ್ಸ್ ಆಯಿತಾ. ಸೊ ವೆಯ್ಟ್ ಮೇಂಟೈನ್ ಆಗುತ್ತೆ. ಏನು ಕರೆಂಟ್ ಇದೆ, ಸೊ ಮನೆ ಕೆಲಸ ಮಾಡ್ಕೊಂಡು ಪಟ ಅಂತ ಓಡಾಡ್ಕೊಂಡಿದ್ರೆ ವೆಯ್ಟ್ ಮೇಂಟೈನ್ ಆಗುತ್ತೆ ವಿತ್ ಡಯಟ್ ಅಂದರೆ ನಾರ್ಮಲ್ ಹೆಲ್ದಿಯಾಗಿ ತಿಂದರೆ. ಬಟ್ ನೀವು ವೆಯ್ಟ್ ಲಾಸ್ ಮಾಡಬೇಕು, ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಮಾಡಬೇಕಾದ್ರೆ ನೀವು ಎಕ್ಸಸೈಸ್ ಮಾಡಲೇಬೇಕು, ಗೊತ್ತಾಯ್ತಾ. ಸೊ ಇವಾಗಲೂ ಸ್ವೆಟ್ ಆಗ್ತಾ ಇದ್ದೀನಿ, ಯಾಕೆ ಕೆಲಸ ಮಾಡ್ತಿರೋದಕ್ಕೆ. ಬಟ್ ಏನಂದರೆ ಈ ಸ್ವೆಟ್ಟು ಸುಮ್ಮನೆ ಲೈಟಾಗಿ ಒಂದಿರೋ ಸ್ವೆಟ್ಟು ಆಯಿತಾ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಒಂದ್ಸತಿ ಹಿಂಗೆ ಒಂಚೂರು ಬರುತ್ತಲ್ಲ ಹಂಗೆ ಬರ್ಬೋದು. ಬಟ್ ಅದಲ್ಲ, ಜುಳು ಅಂತ ಬರುತ್ತೆ ಗೊತ್ತಾ, ಆ್ಯಕ್ಚುಲ್ ಮಸಲ್ಸ್ ವರ್ಕ್ ಆದಾಗ ಅದು ರಿಯಲ್ ಸ್ವೆಟ್ ಅಂದರೆ. ಸೊ ಏನೇ ಕಾರಣಕ್ಕೂ
ನೀವು ಎಕ್ಸಸೈಸ್ ಈಕ್ವಲ್ ಟು ಮನೆ ಕೆಲಸ ಅಂತ ಮಾಡ್ಕೊಬೇಡಿ. ಮನೆ ಕೆಲಸನೇ ಬೇರೆ, ವರ್ಕೌಟೇ ಬೇರೆ. ವರ್ಕೌಟ್ ಮ್ಯಾಂಡೇಟ್ರಿ ಮಾಡಲೇಬೇಕು. ಬಿಕಾಸ್ ಅದರಲ್ಲಿ ನೀವು ಪ್ರೆಷರ್ ಹಾಕ್ತೀರಾ, ಎಕ್ಸ್ಟ್ರಾ ಫೋರ್ಸ್ ಕೊಡ್ತೀರಾ, ಪುಷ್ ಮಾಡ್ತೀರಾ. ಮನೆ ಕೆಲಸ ಹಂಗಲ್ಲ, ಸುಸ್ತಾಯ್ತಾ ಅಂತ ಕುತ್ಕೊಬಿಡ್ತೀವಿ, ಹಂಗಲ್ಲ. ವರ್ಕೌಟ್ ಮಾಡ್ಬೇಕಾದ್ರೆ ಇನ್ನೂ ಸ್ಟ್ರೆಚ್ ಮಾಡ್ತಾ ಇರ್ತೀವಿ. ಪರ್ಟಿಕ್ಯುಲರ್ ಮಸಲ್ ಮೇಲೆ ವರ್ಕ್ ಮಾಡ್ತಾನೆ ಇರ್ತೀವಿ. ಗೊತ್ತಾಯ್ತಾ? ಇವಾಗ ಲಂಚ್ಗೆ ಅನ್ನ, ಬಿಸಿ ಬಿಸಿ ಅನ್ನ. ಓಕೆನಾ? ಇಷ್ಟ ಅನ್ನ ಹಾಕೊಂಡಿದ್ದೀನಿ. ಆ್ಯಂಡ್ ದೆನ್ ಸೌತೆಕಾಯಿ ಹಾಕೋತಾ ಇದ್ದೀನಿ. ದೊಡ್ಡ ಸೌತೆಕಾಯಿ, ಫುಲ್ ದೊಡ್ಡ ಸೌತೆಕಾಯಿ ತಗೊಂಡಿದ್ದೀನಿ. ಇಷ್ಟೊಂದು ಸೌತೆಕಾಯಿ ಬರುತ್ತೆ ನೋಡಿ. ಅದಾದ್ಮೇಲೆ ಎಗ್ಗು, ಒಂದೂವರೆ ಎಗ್ಗು ಎಲ್ಲೋ ತಗೋತಾ ಇದ್ದೇನೆ. ಸೊ ಟೋಟಲ್ ಆಗಿ 2.5 ಮೊಟ್ಟೆ ಇದೆ. ಅದರಲ್ಲಿ 1.5 ಎಲ್ಲೋ, ಇನ್ನೆರಡು ಬರೀ ವೈಟ್. ಓಕೆನಾ? ಐ ಥಿಂಕ್ ನಾನು ಅದನ್ನು ಕಮ್ಮಿ ಮಾಡ್ತೀನಿ, ಬಿಕಾಸ್ ನಾನು ಅನ್ನ ಗೀ ಹಾಕೊಳ್ಳೋ ಪ್ಲಾನ್ ಅಲ್ಲಿದ್ದೀನಿ. ಸೊ ಐ ಆಮ್ ಜಸ್ಟ್ ರಿಮೂವಿಂಗ್ ಆಫ್ ದ್ಯಾಟ್ ಎಲ್ಲೋ ಆಲ್ಸೋ. ಬರೀ ಅರ್ಧ ಎಲ್ಲೋ ಅಷ್ಟೇ. ಒಂಚೂರೇ ಚೂರು ತುಪ್ಪ, 1 ಸ್ಪೂನ್ ಚಟ್ನಿ. ಇನ್ಕೇಸ್ ಚಟ್ನಿ ಬೇಕು ಅಂತಂದ್ರೆ 1.5 ಸ್ಪೂನ್ ಹಾಕೊಂಡಿದ್ದೀನಿ. ಇನ್ಕೇಸ್ ಚಟ್ನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಸೊ ಟೇಸ್ಟಿಗೆ ಹೇಗೆ ಬೇಕು ಆ ಥರ, ಚಟ್ನಿಗೆ ಲೆಕ್ಕ ಹಾಕಲ್ಲ. ಸೊ ಇದಾಗಿದೆ ಇವತ್ತಿನ ಲಂಚ್ ಪ್ಲೇಟ್. ನಮ್ಮ ಏರಿಯಾಲಿ ಜಾತ್ರೆ ನಡೀತಾ ಇತ್ತು. ಸೊ ಜಾತ್ರೆಗೆ ಹೋಗಿದ್ವಿ. ಹೇಗಿದ್ರು ನಮ್ಮ ಅತ್ತೆ ಮಾವ ಬಂದಿದ್ರು. ಅವ್ರಿಗೆ ನನ್ನ ಮಗಳಿಗೆ ಏನಾರು ಒಂದು ಐಟಮ್ ಕೊಡಿಸ್ಬೇಕು ಅಂತ ಸಖತ್ ಆಸೆ. ಸೊ ಅವಳಿಗೆ ಆಟ ಸಾಮಾನು ತೊಗೊಳ್ಳೋಣ ಅನ್ಕೊಂಡು ದೊಡ್ಡದಾಗಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನೋಡ್ರೆ ನನ್ನ ಮಗಳಿಗೆ ಸಣ್ಣ ರಬ್ಬರ್ ಬ್ಯಾಂಡ್ ಹಂಗೆ ತೊಗೊಂಡ್ವಿ. ಹಾಗೆ ಒಂದು ಎತ್ನಿಕ್ಗೆ ಹೂವು ಇರೋ ಥರದೊಂದು ಬ್ಯಾಂಡ್ ನೋಡಿದೆ, ಸೀರೆಗೆ ಚೆನ್ನಾಗಿ ಕಾಣೋಂಥದ್ದು. ಅದನ್ನು ಕಮ್ಮಿ ರೇಟಿಗಿತ್ತು, ಒಂದು 20 ರೂಪಾಯಿಗಿತ್ತು ಅಷ್ಟೇ. ಅದನ್ನು ತೊಗೊಂಡ್ಬಿಟ್ವಿ. ಆ್ಯಂಡ್ ಹಾಗೇನೆ ನನ್ನ ಮಗಳಿಗೆ ಒಂದಷ್ಟು ಆಟ ಸಾಮಾನುಗಳು ಚೆಕ್ ಮಾಡಿದ್ವಿ. ₹100. ಅದೇನ್ ತಗೊಂಡ್ರು ₹100. ಅದೊಂದು 2 ಐಟಮ್ ಬಿಟ್ಟು ಅವ್ರದ್ದು. ಇರ್ಲಿ ಇರು, ನಾನು ಕೊಟ್ಟೆ. ಇನ್ನೇನ್ ಬೇಕು? ಫಿಶಿಂಗ್ ಬೇಡ, ಅದು ಎತ್ಕೊಂಡು ಟಿವಿಗೆ ಹೊಡಿತಾಳೆ. ಅದು ಸಾಕು. ನನ್ನೇ ಅದು ಲಾರಿ ತಗೊಂಡೋಗ ತಗೋಬರೋದು ಮಾಡ್ತದೆ. ಅದು ಹಿಂಗೆ ಬರ್ತಾನೆ ಇಲ್ಲ. ಅದು ಬಿಟ್ಟಾಕ್. ಏನಿದು ಏನದು? ಡಾಕ್ಟರ್ ಸೆಟ್. ಜೋರಾಗಿಲ್ಲ. ಡಾಕ್ಟರ್ ಸೆಟ್. ಕರೆಕ್ಟ್. ಹೈ-ಫೈ. ಓಪನ್ ಮಾಡ್ಕೊಡ್ಲಾ? ಮಾಡ್ಕೊಡ್ತೀನಿ. ನಾವು ಜಾತ್ರೆಗೆ ಹೋಗ್ಬಿಟ್ಟು ಇಷ್ಟೆಲ್ಲ ಆಟ ಸಾಮಾನು ತೊಗೊಂಡ್ವಿ. ಇದು 50 ರೂಪಾಯಿ ಕನ್ನಡಕ, ಇದು 20 ರೂಪಾಯಿ ಕನ್ನಡಕ, ಇನ್ನೊಂದೆಷ್ಟು 20 ರೂಪಾಯಿ ಕನ್ನಡಕ ತೊಗೊಂಡಿದ್ದೀನಿ. ನಾನು ಇವತ್ತರೆಗೂ ಅದೆಷ್ಟು ಕನ್ನಡಕ ತೊಗೊಂಡಿದ್ದೀನೋ ನನ್ನ ಮಗಳಿಗೆ ಲೆಕ್ಕನಿಲ್ಲ. ಇಲ್ಲೊಂದು ಗನ್ ತೊಗೊಂಡಿದ್ದೀನಿ, ಗನ್ನು ಆಯಿತಾ, ಶೂಟ್ ಮಾಡೋಕ್ಕೆ. ಆಮೇಲೆ ಒಂದು ಲಾರಿ ತೆಗೆಸ್ಕೊಂಡ್ಲು. ಆಮೇಲೆ ಆಯ್ತು ಇರು, ಡಾಕ್ಟ್ರ್ ನೋಡೋಣ. ಈಗ ಪಝಲ್ ತೋರ್ಸೋಣ. ಇದೊಂದು ಪಝಲ್ ತೊಗೊಂಡ್ವಿ, ಹಿಂಗೆ ಬಿಲ್ಡಿಂಗ್ ಬ್ಲಾಕ್ಸ್ ಥರ. ಅದೊಂದು ಚೆನ್ನಾಗಿತ್ತು. ಹೋಲಿಗನ್ನು ನೀರು ಹಾಕ್ಬಿಟ್ಟು ಹೊಡಿತಾರಲ್ಲ ಅದು. ಸೊ ನಾನು ಇವಾಗ ಕೊಟ್ಟರೆ ಮನೆಯೆಲ್ಲ ಟಿವಿಗೆಲ್ಲ ನೀರು ಹಾಕ್ಬಿಡ್ತಾಳೆ. ಆಮೇಲೆ ನೋಡೋಣ ಅಂತ ಪ್ಲ್ಯಾನು. ಈಗ ನನ್ನ ಹಸ್ಬೆಂಡ್ ಆಲ್ರೆಡಿ ಓಪನ್ ಮಾಡೇ ಬಿಟ್ರು. ಅವಳಿಗಿಂತ ಎಕ್ಸೈಟ್ಮೆಂಟ್ ಅವ್ರಿಗೇನೆ. ಅವಳಿಗೆ ತೋರಿಸ್ಬೇಕು ಹೆಂಗೆ ಹೊಡಿಯೋದು ಅಂತ. ಶೂಟ್ ಮಾಡೋಣ, ನೋಡೋಣ. ಎಲ್ಲಿ ನನಗೆ ಶೂಟ್ ಮಾಡು ಅಂತ ಹೇಳಲಿಲ್ಲ. ಅಯ್ಯಯ್ಯೋ, ನಮ್ಮ ಮನೇಲಿ ಏನಾರು ಯಾರಿಗಾರು ಹೇಳಿದ್ರೆ ಅವ್ರು ನನಗೆ ಬಂದು ನನ್ನ ಮೇಲೆ ಟ್ರಯಲ್ ಮಾಡ್ತಾರೆ. ಪ್ಲೀಸ್. ಇದು ಎಂತದಿದು? ನನ್ಗೆ ಗೇಟ್ ಗಿಟ್ ಆಗ್ಬಿಟ್ರೆ ಕಷ್ಟ. ಮುಖದ ಕೆಳಗಿಡು, ಕೆಳಗಿಡು. ಪರವಾಗಿಲ್ಲ, ಏಟಾಗ್ಲಿ ಅಂತ ವೇಜು ಟೆಚ್ ಆಯ್ತಿಗೆ. ಮುನ್ನು ಬೆಂಡು ಮನೆ ಇದು ಎದ್ರ ಕಳಂಗಿಲ್ಲ. ಅಯ್ಯೋ, ಇಲ್ಲಿ ಇದು ಹಿಂಗಿದೆ, ಅದಕ್ಕೆ ನೋವಾಗಿಲ್ಲ. ಎದ್ರು ಬಿಟ್ಟೆ ನಾನು. ತಗೋವಾ ಹೊಡಿಯೋದ.
ಜೋರಾಗಿ ಹೊಡಿಬೇಡ, ಫೋರ್ಸ್ ಅಲ್ಲಿ ಏಟಾಗಿಲ್ಲ ಅಂತ. ಏನು ಇಲ್ಲ ಅಲ್ಲಿ. ತಲೆ ಮೇಲೆ ತೆಗಿ ಫೋರ್ ಎತ್ತು. ಇದೇ ಸರಿ ಮಾಡ್ತೀನಿ ಕೊಡು. ಹಾಕು ಎಲ್ಲಿ? ಅಯ್ಯೋ ಪಾಪು ಅಳ್ತಾ ಇದೆ. ಬೈಲಿ ಬಾಬು, ಹಗ್ಗಿ ಮಾಡು ಬೈಲಿ ಮಮ್ಮನ. ಅವಳು ಶೂಟ್ ಮಾಡು ಗಂಡ, ಅವಳಿಗೆ ಶೂಟ್ ಮಾಡು ಗಂಡ. ಯಾರಿಗೆ ಶೂಟ್ ಮಾಡ್ಬೇಕು? ಅಮ್ಮಗ. ಇಷ್ಟು ಕೆಟ್ಟ ಬುದ್ಧಿ ಅಮ್ಮ ಮುಟ್ಸೋಡು ಅಂತ ಹೇಳ್ತಾ. ಕೆಟ್ಟ ಬುದ್ಧಿ ಒಂದು ಕಿತ್ಕೊಂಬನು ಗನ್ ಕಿತ್ಕೊ. ಅವಳ ಹೈಡಿಂಗ್ ಸ್ಪಾಟ್. ಓ ಟೆರರ್ ಇಲ್ಲ ಟೆರರ್ ಬೇಬಿ. ಇವನ್ ಗೋಡಿ ಗಂಡ ನೋಡು. ಆಕ್ಚುಲಿ ಚೆನ್ನಾಗಿದೆ. ಬಾ ನೀನ್ ಶೂಟ್ ಮಾಡು ಪಾಪಾಗೆ. ಬಾ ಅಗ್ಗಿ ಮಾಡು. ಬಾ ಬೇಬಿ ಬಾ ಕೊಡ್ತೀನಿ ಬಾ. ಇಂತ ಆಟ ಕಲಿ. ಇವನು ಮಮ್ಮಗೆ ಶೂಟ್ ಮಾಡ್ತಾರ. ಇಟ್ಕೋ ಇಲ್ಲಿ ಇರು. ಮಮ್ಮಗೆ ಶೂಟ್ ಮಾಡ್ತಾರ. ರಿಯಲ್ ಆಗಿ ಬಿತ್ತು ನನ್ಗೆ. ಎಲ್ಲಿ ಬುಲೆಟ್ ಅಲ್ಲಿ ಇನ್ನ ಎತ್ಕೋ. ಮಮ್ಮಗೆ ಶೂಟ್ ಮಾಡ್ತಾರ. ನೋ 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 ನೋ. ಎಲ್ಲ ಹೊಡೆದ್ಬಿಡ್ತಾಳೆ. ಅವಳು ಬಿಟ್ರೆ ಗನ್ನನೇ ಬಂದು ಹೊಡೆದ್ಬಿಡ್ತಾಳೆ ನನಗೆ. ಕೈ ಶಕ್ತಿನೇ ಇಲ್ಲ. ಹೊಡಿಲಿಲ್ಲ. ಬಿಡು. ಆಯ್ತು ಬೆರಳು. ಅದಿದು ಬೇರೆ ಐತಾ ಅಲ್ಲಿ. ಇಟ್ಕೋ ಮೇಲೆ ಶೂಟ್ ಮಾಡು. ಇರೋ ಇಲ್ಲಿ ಹೆಂಗ್ ಇಟ್ಕೋ. ಇಲ್ಲಿ ಇದು ಪ್ರೆಸ್ ಮಾಡು. ಪ್ರೆಸ್. ಹಂಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಎಲ್ಲರಿಗೂ ನಾನು ಪನ್ನೀರ್ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ. ನಮ್ಮ ಅತ್ತೆ ಫೇವ್ರೇಟ್ ಇದು. ಸೊ ಎಕ್ಸ್ಟ್ರಾ ಡಿಫ್ರೆಂಟ್ ಫ್ಲೇವರಲ್ಲಿಂದ ಸ್ವಲ್ಪ ಚೀಸ್ ಆ್ಯಡ್ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ 2 ಮಾಡಿಕೊಟ್ಟಿದ್ದೆ. ನಾನು ಒಂದು ಯೂಶಲಾಗಿ ತೊಗೋತೀನಿ, ಅದು ತೊಗೊಂಡಿದ್ದೆ. ಬಟ್ ಅವರು ಅದು ಬೇಡ ಅಂತ ಅಂದ್ಬಿಟ್ರು. ಸೊ ನಾನು ಡಿನ್ನರ್ನ ಸ್ಕಿಪ್ ಮಾಡಿ ಅದೇ 2 ಸ್ಯಾಂಡ್ವಿಚ್ನೇ ತೊಗೊಳ್ಳೋಣ. ನಂದು ಅರ್ಧ ಗ್ಲಾಸ್ ಟೀ ಏನಿದೆ ನಾರ್ಮಲ್ ಆಗಿ, ಆ ಟೀ ಜೊತೆಗೆ ನಾನು 2 ಸ್ಯಾಂಡ್ವಿಚ್ ಈ ಥರ ತಗೋತಾ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.